ನಮಸ್ಕಾರ ಡ್ಯೂಡ್. ಹೋದ್ ವಿಡಿಯೋದಲ್ಲಿ ನಿಮ್ಗೆ ಮಂಗಳೂರಿನ ಫಿಶ್ ಮಾರ್ಕೆಟ್ ತೋರಿಸಿದೆ, ಆದ್ರೆ ಈಗ ನಾನು ಮಂಗಳೂರಿನ ಬೋಟ್ ಟೂರ್ ಮಾಡ್ತಾ ಇದ್ದೀನಿ. ಇವಾಗ ನೀವೇನು ನೋಡ್ತಿದ್ದೀರಾ, ಇದು ಕುಡಿಯೋ ನೀರು. ಸೊ ಈ ನೀರನ್ನ ಈ ಒಂದು ಬೋಟಲ್ಲಿ ತುಂಬಿಸ್ಕೊಂಡು ಏನು ಕುಡಿಯೋಕ್ಕಾಗಿರ್ಬೋದು, ಸ್ನಾನ ಮಾಡೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಈ ನೀರನ್ನೇ ಬಳಸ್ಕೊತಾರೆ. ಯಾಕೆ ಅಂತಂದರೆ ಒಂದು ಸಮುದ್ರಕ್ಕೆ ಹೋದ್ಮೇಲೆ ಆ ಉಪ್ಪು ನೀರನ್ನ ಕುಡಿಯೋಕ್ಕಾಗಲ್ಲ ಆ್ಯಂಡ್ ಅದ್ರಲ್ಲಿ ಸ್ನಾನನೂ ಮಾಡೋಕ್ಕಾಗಲ್ಲ. ಸೊ ಇವರು ಏನು ಮೀನು ಬೇಟೆ ಆಡಿದ ತಕ್ಷಣ ನೆಕ್ಸ್ಟ್ ಮಿನಿಟೇ ಸ್ನಾನ ಮಾಡ್ತಾರೆ, ಇಲ್ಲಾಂದರೆ ಮೈಯೆಲ್ಲ ಒಂಥರ ರಫ್ನೆಸ್ ಬಂದ್ಬಿಟ್ಟು ಒಂಥರ ಆಗೋಗುತ್ತೆ, ಅಲರ್ಜಿ ಥರ. ಅದಕ್ಕಾಗಿ ಗೈಸ್ ಈಗೇನು ನೀವು ನೋಡ್ತಿದ್ದೀರಾ ಎಲ್ಲ ಮಂಜುಗಡ್ಡೆ. ಏನಕ್ಕೆ ಅಂತಂದರೆ ಈಗ ಇವರು ಒಂದ್ಸಲ ಫಿಶಿಂಗ್ ಹೋದ್ರೆ ಸುಮಾರು ಒಂದು 10 ದಿನ ಆಗ್ಬೋದು. ಆ 10 ದಿನ ಎಲ್ಲ ಫಿಶು ಫ್ರೆಶ್ ಆಗಿರ್ಬೇಕು ಅಂತಂದ್ರೆ ಈ ಮಂಜುಗಡ್ಡೆನ ಬೆಳೆಸ್ಕೊತಾರೆ. ಆ್ಯಂಡ್ ಒಳಗಡೆ ತೋರಿಸ್ತೀನಿ ಈಗ ಹೆಂಗಿರುತ್ತೆ ಅಂತ. ಬನ್ನಿ ಗೈಸ್. ಬೋಟ್ಗೆ ಎಂಟ್ರಿ ಆದ ತಕ್ಷಣ ನಿಮ್ಗೆ ಸಿಗೋದು ಟೋಟಲ್ 3 ಕಂಪಾರ್ಟ್ಮೆಂಟ್ಗಳು, ಅದೊಂದು, ಇದೊಂದು, ಅದೊಂದು. ಈಗ ನೋಡ್ರಿ ಆ ಲಾರಿಲಿರೋ ಐಸ್ ಕ್ಯೂಬ್ನೆಲ್ಲ ತುಂಬ್ಕೊಬಂದು ಇಲ್ಲಿ ಹಾಕೋದು. ಇಲ್ಲಿಂದ ನೆಕ್ಸ್ಟು ಒಳಗಡೆ ಇರುವಂಥ ಕಂಪಾರ್ಟ್ಮೆಂಟ್ಗಳಿಗೆ ಡಿವೈಡ್ ಮಾಡ್ಕೋತಾರೆ. ಅದಾದ್ಮೇಲೆ ಸ್ಟೋರೇಜ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮೀನುಗಳು ಹಿಡಿತಾರೋ ಆ ಮೀನುಗಳನ್ನೆಲ್ಲ ಅದ್ರ ತಕ್ಕಂಥ ಟೆಂಪ್ರೇಚರಲ್ಲಿ ಹಾಕಿ ಏನು ಈ ಐಸ್ ಕ್ಯೂಬಲ್ಲಿ ಮುಚ್ಚಿಬಿಡ್ತಾರೆ. ಸೊ ಅದಕ್ಕಾಗಿ ಅದೆಲ್ಲ ಫುಲ್ಲು ಫ್ರೆಶ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಎಲ್ಲ ಹಾಳಾಗೋಗುತ್ತಲ್ಲ, ಅದಕ್ಕೆ ಮೀನ್ ಸ್ಟೋರೇಜ್ ಮಾಡೋದು. ಆ್ಯಂಡ್ ಅದು ಬಂದು ಕ್ಯಾಪ್ಟನ್ ರೂಮು. ಅದಕ್ಕಿಂತ ಮುಂಚೆ ಬನ್ನಿ ಇದ್ರೊಳಗಡೆ ಇಳಿದ್ಬಿಟ್ಟು ಒಳಗಡೆ ಏನೇನೈತೆ ಅಂತ ಎಲ್ಲ ತೋರಿಸ್ತೀನಿ. ನೋಡ್ರಿ ಬಾಯಲ್ಲಿ ಹೊಗೆ ಬರ್ತಿದ್ಯಾ? ಇದು ಸಿಗರೇಟ್ ಅಲ್ಲ ಅಥವಾ ಬೆಂಕಿ ಹತ್ಕೊಟ್ಟಿರೋದಲ್ಲ. ಅಲ್ಲಿ ಕಾಣಿಸ್ತಿದ್ಯಾ ಐಸು? ಸೊ ಐಸ್ಗೆ ಇದಿಷ್ಟು ಜಾಗ ಏನಂತಂದ್ರೆ ಫುಲ್ಲು AC ಆಗೋಗೈತೆ, ಅಷ್ಟು ಕೋಲ್ಡ್ ಐತೆ. ಈಗಷ್ಟೇ ಹೊರಗಡೆ ಎಷ್ಟು ಬಿಸಿಲಿತ್ತು ಗೊತ್ತಾ, ಒಳಗಡೆ ಬಂದಿರೋದು ಫುಲ್ಲು ತಂಪೈತೆ. ಸೊ ನೋಡ್ರಿ ಈಗ ಇದೆಲ್ಲ ಕಂಪಾರ್ಟ್ಮೆಂಟ್ಗಳು. ಸೊ ಇಲ್ಲಿ ಬಂದು ಫಿಶಸ್ನ ತುಂಬ್ತಾರೆ. ಫಿಶ್ನ ತುಂಬಿ ಅದಾದ್ಮೇಲೆ ಅದ್ರಿಗೆ ಐಸ್ ಹಾಕ್ತಾರೆ. ಸೊ ಒಂದೊಂದು ಫಿಶ್ಗೂ ಒಂದೊಂದು ಏನು ಟೆಂಪ್ರೇಚರ್ಗಳಿರ್ಬೇಕು. ಸೊ ಅದನ್ನ ನೋಡ್ಕೊಂಡು ಹಾಕ್ತಾರೆ. ಇಲ್ಲಿ ಆ್ಯಂಡ್ ಈ ಕಡೆನೂ ಇರ್ಬೋದು. ಫುಲ್ಲು ಸ್ಟೋರೇಜು. ಒಂದು ಒಳ್ಳೆ ಆಕ್ಚುಲಿ ಸೂಪರ್ ಆಗಿ ಐತೆ. ಒಳ್ಳೆ ಚಿಕ್ಕ ರೂಮು ಆ ಥರ ಐತೆ, ಡಾರ್ಮೆಂಟ್ರಿಗಳಿದ್ದಂಗೆ. ಆ್ಯಂಡ್ ನೋಡ್ತಿದ್ರಾ ಇದಿಷ್ಟು ಜಾಗದಲ್ಲಿ ಮೀನುಗಳನ್ನ ತುಂಬ್ಕೊಂಬಂದು ಅಂದ್ರೆ ಏನು ಮೀನು ಹಿಡ್ದಿರ್ತಾರ ಅದನ್ನ ಹಾಕ್ತಾರೆ ಇಲ್ಲಿ. ಗಾಯ್ಸ್ ಇದೇ ಕಿಚನು, ನಮ್ಮ ಬಟ್ಟ ಇವನು. ಸೊ ನೋಡ್ರಿ ಇವಾಗೇನೋ ಅಡುಗೆ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲೆಲ್ಲ ಸ್ಟೋರೇಜ್ ಮಾಡ್ಕೋತಾರೆ, ಏನೇನು ಬೇಕು ತರಕಾರಿ, ಉಪ್ಪು, ಸಾಮಾನು ಅವೆಲ್ಲ ಅಲ್ಲಿ ಹಾಕ್ಕೊತಾರೆ. ಆ್ಯಂಡ್ ಅಡುಗೆ ಇಲ್ಲಿ ಮಾಡಿಕೊಂಡು ಶಿಸ್ತಾಗಿ ಎಲ್ಲರೂ ಅಲ್ಲಿ ಕುತ್ಕೊಂಡು ಊಟ ಮಾಡ್ಕೋತಾರೆ. ಆ್ಯಂಡ್ ನೋಡ್ಬೋದು ಒಂದು ಒಳ್ಳೆ ಲೈಫು. ಆ್ಯಕ್ಚುಲಿ ಈ ಲೈಫು ಸಖತ್ ಒಂಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆಮೇಲೆ ಇದು ಬಂದು ಸ್ನಾನ ಮಾಡೋಕ್ಕೆ ಡ್ರಮ್ಮು, ಇದಕ್ಕೂ ನೀರು ಸ್ಟೋರೇಜ್ ಮಾಡ್ಕೋತಾರೆ. ಆ್ಯಂಡ್ ಈ ನೀರಿಂದನೇ ಸ್ನಾನ ಮಾಡ್ಕೊಳ್ಳೋದು. ಆಮೇಲೆ ಕುಡಿಯೋ ನೀರು ಫಿಲ್ಟರ್ ನೀರು ಬರುತ್ತಂತೆ ಬಾಟ್ಲಿಗಳು. ಸೊ ಅದನ್ನ ಕುಡಿಯೋದಕ್ಕೆ ಯೂಸ್ ಮಾಡ್ಕೊಳ್ಳೋದು. ನೋಡ್ರಿ ಕಿಚನ್ ರೂಮಲ್ಲಿ ಫಸ್ಟ್ ಇವತ್ತು ಮೊದಲನೇ ದಿನನೇ ಫಿಶು. ಎನಿ ಟೈಮ್ ಚಾಪ್ಲೇಟ್ చేస్తారా? ಬೇರೆ చేయరా? ಬಿರಿಯಾನಿ
లేదంటే 10 దినాలు బరీ ఫిష్ కర్రీనే. ಸರಿ. ಸೊ 10 ದಿನ ಹೋದ್ರೆ 10 ದಿನದಲ್ಲಿ 9 ದಿನ ಬರೀ ಫಿಶ್ సారు ఇలాంటి ఫిష్ కర్రీ ಏನೋ ಒಂದು ಮಾಡ್ಕೊಂಡು తినుವಂತದ್ದು ಇವರು. ఇప్పుడు ఇక్కడ నుంచి పోతారు కదా డీజిల్ ఆ 7,000 డీజిల్ 7,000 7,000 7,000 లీటరు 7,000 లీటర్లు ఏంటి డీజిల్ కావాలా. సో ఐస్ వచ్చి ఒక 5-6 ಲಕ್ಷ. ಗಾಯ್ಸ್ ನೀವೇನ್ ಅನ್ಕೋತೀರಾ, ಈಗ ನಾನು ತೋರಿಸಿದ ಬೋಟ್ ಲೈಫ್ ನೋಡಿ ಸೂಪರ್ ಆಗಿರುತ್ತೆ, ಸೊ ಹೋಗ್ಬೋದು ಎಂಜಾಯ್ ಮಾಡ್ಬೋದು ಅಂತ ಅನ್ಕೋತೀರಾ. ಬಟ್ ನೋಡ್ತಿದ್ದೀರಲ್ಲ ಇವ್ರ ಕಷ್ಟ. ಸೊ ಅಲ್ಲಿಂದ ಐಸ್ ಕ್ಯೂಬ್ ತಗೊಬರೋದು, ಸ್ಟೋರೇಜ್ ಮಾಡೋದು, ಆಮೇಲೆ ಇಲ್ಲಿಂದ ಇವ್ರು ಹೋದ ತಕ್ಷಣ ಊಟದ್ದು ಪ್ರತಿಯೊಂದು ಸಖತ್ ಕಷ್ಟ ಇರುತ್ತೆ ಇವ್ರ ಲೈಫ್ನು. ಅಂಡ್ ಮನೆ ಬಿಟ್ಟು ಸಮುದ್ರಕ್ಕೆ ಹೋಗಿ ಬೇಟೆ ಆಡ್ಕೊಂಡು ಅಲ್ಲಿ ಅಲೆಗಳು ಹೆಂಗಿರ್ತಾವೋ ಏನೋ, ಗಾಳಿ ಹೆಂಗ್ ಬೀಸುತ್ತೋ ಏನೋ, ಸೊ ಜೀವನ ಕೈಯಲ್ಲಿ ಇಟ್ಕೊಂಡು ಇಲ್ಲಿಂದ ಹೋಗಿ ಬೇಟೆ ಆಡ್ಕೊ ಬರ್ತಾರೆ. ಸೊ ಬನ್ನಿ ಈ ಒಂದ್ಸಲ ಇಲ್ಲಿಂದ ಹೋದ್ರೆ ಬೋಟ್ ಎಷ್ಟು ಖರ್ಚಾಗತ್ತೆ ಅಂತ ಅವ್ರ ಬೈಲೆ ಕೇಳೋಣ. ಅಣ್ಣ ನಿಮ್ಮ ಹೆಸರು? ಓಕೆ. ಸೊ ಒಂದ್ಸಲ ಇವ್ರು ಇಲ್ಲಿಂದ ಹೋಗ್ತಾರಲ್ವಾ ಬೇಟೆಗೆ, ಎಷ್ಟು ಲಕ್ಷ ಖರ್ಚು ಮಾಡ್ಕೊ ಹೋಗೋದು? 5 ಲಕ್ಷ. ಸೊ ಆ ದುಡ್ಡು ಬರುತ್ತಾ ನಿಮ್ಗೆ? ಕಮ್ಮಿ ಇದ್ರೆ ಲಾಸ್. ಓಕೆ. ಓಕೆ ಓಕೆ. ಮತ್ತೆ ಎಷ್ಟು ಐಸ್ ಕ್ಯೂಬ್ಗಳು ತಗೋ ಹೋಗೋದು? ಕೆಲವರು 500 ಆಗ್ತಾರೆ, 500 ಬ್ಲಾಕ್. ಗಾಯ್ಸ್ 500 ಬ್ಲಾಕ್ ಅಂದ್ರೆ 5 ಕೆಜಿ ಬರ್ಬೋದು ಒಂದು ಬ್ಲಾಕ್ 50 ಕೆಜಿ. ಓಕೆ. ಸೊ ಆ ತರದ್ 500 ಬ್ಲಾಕ್ ತಗೋ ಹೋಗ್ತಾರೆ. ಆಮೇಲೆ ಇವ್ರ ಊಟ ತಿಂಡಿಗೆಲ್ಲ ಅಣ್ಣ ಎಲ್ಲ ರೇಷನ್ ತಗೊಂಡು ಹೋಗ್ತಾರೆ. ರೇಷನ್ ಎಷ್ಟು ಸಾವಿರಕ್ಕೆ ತಗೋ ಹೋಗೋದು? 12,000 13,000 ರೇಷನ್ ಹೋಗ್ತಾರೆ. ಓಕೆ. 12-13 ಸಾವಿರ ಬರೀ 10 ದಿವಸಕ್ಕೆ 12ರಿಂದ 13 ಸಾವಿರ ರೇಷನ್. ಓಕೆ ಓಕೆ. ಕಷ್ಟ ಉಂಟವರಿಗೆ, ಕಷ್ಟ ಬರ್ತಾರೆ, ಅಷ್ಟು ತಿಂತಾರೆ. ಹಾಗೆ ಹೌದು, ಕೇಳಿದೆ ಅವ್ರನ್ನ. ಆಕ್ಚುಲಿ ಬೆಳಗಿನ ಜಾವ 3 ಗಂಟೆಗೆ ಅಂತೆ ಬಲೆ ಎಲ್ಲ ಎಳೆಯೋದು. ನೈಟ್ ಬಿಟ್ರೆ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಬಲೆ ಎಲ್ಲ ಎಳೆದು ಮೀನೆಲ್ಲ ಎತ್ತು ಹಾಕಬೇಕು. ಅಷ್ಟು ಬಾಯಿಲೆ ಎಲ್ಲಿ ಆಗಿಲ್ಲ, ಬಾಯಿಲೆ ಎಲ್ಲಿ ಈಸಿ. ಬಟ್ ಅದೇ ನಾವೇನ್ ಇಲ್ಲಿ ಬಂದು ನೋಡಿದಾಗ ಬೋಟ್ ಸಖತ್ ಅನ್ಸುತ್ತೆ. ಬಟ್ ಇವ್ರು ಕಷ್ಟ ಪಡೋದು ನೋಡಿದ್ರೆ ಹೆವಿ ಇದನ್ಸುತ್ತೆ. ಬಟ್ ಅವ್ರ ಕಷ್ಟಕ್ಕೆ ಏನ್ ಚೆನ್ನಾಗಿ ನೋಡ್ರಿ ಅಲ್ಲಿ ಪೂಜೆ ಮಾಡಿದ್ರೆ. ಸೊ ನೋಡಿ ಅಲ್ಲಿ ಕೈ ಮುಗ್ತಾರೆ. ನೋಡ್ಬೋದು ಗಾಯ್ಸ್, ಈ ತರ ಸುಮಾರು 6 ಲಕ್ಷ ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವ್ರಿಗೆ ಮೀನ್ ಬಿತ್ತು ಅಂದ್ರೆ ಇಲ್ಲಿರೋ ಅಷ್ಟು ಕೂಲಿಗೂ ಏನೋ ಅವ್ರಿಗೂ ಜೀವನ ನಡೆಯುತ್ತೆ ಅಂಡ್ ಓನರ್ಗೂ ಜೀವನ ನಡೆಯುತ್ತೆ. ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ. ಸೊ ನನಗಂತೂ ಇಲ್ಲಿ ಬಂದಿರೋ ಮಂಗ್ಳೂರ್ ಬಂದ ತಕ್ಷಣ ನನಗೆ ಆ ಫಿಶ್ ಮಾರ್ಕೆಟ್ ಆಗಿರ್ಬೋದು, ಈ ಬೋಟ್ ಲೈಫ್ ಆಗಿರ್ಬೋದು, ಒಂದೊಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸು, ಒಂದೊಳ್ಳೆ ವೈಬ್ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಈ ತರದ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿರ್ಲಿಲ್ಲ ಅಂಡ್ ನೋಡಿರ್ಲಿಲ್ಲ. ಅಂಡ್ ಚೆನ್ನಾಗಿದೆ ಗೈಸ್. ಆಕ್ಚುಲಿ ನಿಮ್ಗೆ ಹಾಗೆ ಫುಲ್ ಖಾಲಿ ಇರುವಂತ ಏನೋ ಒಂದು ಬೋಟ್ ನ ತೋರಿಸಿದ ಅಂದ್ರೆ ಕಂಪಾರ್ಟ್ಮೆಂಟ್. ಬಟ್ ಈಗ ಫುಲ್ ಫಿಶಿಂಗ್ ಆಗೈತೆ, ಅದನ್ನ ತೋರಿಸ್ತೀನಿ ನೋಡಿ. ತೋರಿಸಿದ ಬೋಟ್ ಫುಲ್ಲು ಖಾಲಿ ಇತ್ತು. ಬಟ್ ಈಗ ಇದ್ ನೋಡ್ರಿ, ಇದಿಷ್ಟು ಪೂರ್ತಿ ವೇಸ್ಟ್ ಮೀನು. ಇದನ್ನೆಲ್ಲ ಗೊಬ್ಬರಕ್ಕೆ ಯೂಸ್ ಮಾಡ್ತಾರೆ. ಅಂದ್ರೆ ಅವಾಗ ಹೇಳಿದ್ನಲ್ಲ ಏನು ಪೌಡರ್ ಮತ್ತೆ ಆಯಿಲ್ಗೆ. ಅಂಡ್ ನೋಡ್ರಿ ಈ ತರ ಏನು ಬಲೆಗೆ ಸಿಕ್ತಂತ ಮೀನ್ನ ಒಂದು ಕಂಪಾರ್ಟ್ಮೆಂಟ್ ಒಳಗೆ ಹಾಕಿ ಈ ತರ ಅದಕ್ಕೆ ಅಡ್ಡಿ ಹಾಕಿ ಅದ್ರ ಮೇಲ್ಗಡೆ ಈ ತರ ಏನು ಐಸ್ ಕ್ಯೂಬ್ಸ್ಗಳನ್ನ ಹಾಕ್ಬಿಡ್ತಾರೆ. ಸೊ ಈ ತರ ಸ್ಟೋರೇಜ್ ಮಾಡ್ಕೋತಾರೆ. ಅಂಡ್ ಇಲ್ಲಿ ಯಾವ್ದೋ ಐತೆ ಮೀನು. ಸೊ ಇದ್ಯಾವುದೋ ಗೊತ್ತಾಗ್ತಿಲ್ಲ, ಕತ್ಲೆ ಸ್ವಲ್ಪ ನೋಡೋಣ. ಅಂಡ್ ನೋಡ್ರಿ ಅಣ್ಣ, ಇದ್ಯಾವ್ದು ಇದು ಮೀನು? ತೊಂದೆ. ಸೊ ನೋಡ್ರಿ, ಸೌದಿಗ ಎಷ್ಟಿದು ಕೆಜಿ? ಮತ್ತೆ ಇದು ಕೆಜಿ 25. ಓಕೆ. ಇದು ತೊಂದೆ ಅಲ್ಲ? ತೊಂದೆ.
ಹಾ ಹಾ ನೋಡ್ರಿ ಈ ತರ ಫುಲ್ ಹೈಜೀನ್ ಆಗಿರುತ್ತೆ. ಏನ್ ಅಲ್ಲಿಂದ ಮೀನ್ಗಳನ್ನ ಬೇಟೆ ಆಡ್ಕೊ ಬರ್ತಾರೆ, ಸುಮ್ನೆ ಹೆಂಗಂದ್ರೆ ಹಂಗ ಇಡಲ್ಲ, ಫುಲ್ ನೀಟಾಗಿ ಕ್ಲೀನ್ ಮಾಡಿ ಐಸ್ ಕ್ಯೂಬ್ಸ್ ಹಾಕಿ ಐಸ್ ಕ್ಯೂಬ್ ಅಲ್ಲಿ ಇಡ್ತಾರೆ. ಯಾವ್ದಣ್ಣ ಇದು? ಆರ್ನೆ. ಸೊ ಇದೆ ಅದೆಷ್ಟು ಕೆಜಿ? 70 ರೂಪಾಯಿ ಆರ್ನೆ. ನೋಡ್ರಿ ಇದೆಲ್ಲ ವೇಸ್ಟ್, ಸೊ ಇದೆಲ್ಲ ಗೊಬ್ಬರಕ್ಕೆ ಹೋಗುತ್ತೆ. ಅಂಡ್ ಯಾವ್ದಿದು? ಇದು ಏನು ಫ್ರಾನ್ಸ್. ಫ್ರಾನ್ಸ್. ಇದು ಯಾವ್ದಣ್ಣ? ಪಾಂಬಲ್. ಕರೆಕ್ಟ್. ಸೊ ನೋಡ್ಬೋದು, ಇದೆಲ್ಲ ಅವಾಗೆ ತೋರಿಸಿದೀನಿ ಯಾವ್ದು ಫಿಶ್ ಮಾರ್ಕೆಟ್ ವಿಡಿಯೋದಲ್ಲಿ. ಬಟ್ ನೋಡ್ಕೊಳ್ರಿ ಯಾವ ತರ ಅಂದ್ರೆ ಈ ತರ ಸ್ಟೋರೇಜ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಯಾವ್ದು? ಮುರ್ಮೀನು. ಡಿಸ್ಕೋ ಇಲ್ವಾ ಅಣ್ಣ? ಅದು ಫ್ರಾನ್ಸ್. ಡಿಸ್ಕೋ. ನೋಡ್ರಿ ಇದು ಡಿಸ್ಕೋ ಫಿಶ್ ಮಾರ್ಕೆಟ್ ವಿಡಿಯೋದಲ್ಲಿ ತೋರಿಸ್ನಲ್ಲ, ಈ ತರ ಮಂಗಳೂರಲ್ಲಿ ಫೇಮಸ್ ಐದಾ? ಓಕೆ ಓಕೆ. ಇದು ಫ್ರಾನ್ಸ್. ಫ್ರಾನ್ಸ್ ಅಲ್ಲೇನೆ ನೋಡಿದ್ರ ಗಾಯ್ಸ್, ನಾನು ಒಂದ್ ಅನ್ಕೊಂಡಿದ್ದೆ. ಸೊ 10 ತರ ವೆರೈಟಿ ಐತಂತೆ ಫ್ರಾನ್ಸ್ ಅಲ್ಲೇನೆ. ಕಲ್ಲೂರು. ಓಕೆ ಓಕೆ ಓಕೆ. ಇವೆಲ್ಲ ಕೆಜಿ ಎಲ್ಲ ಕಮ್ಮಿನೇ ಅಲ್ಲ? ಕೋಲ್ದಾಸ. ಬೋಂಡಾಸ್. ಓಹೋ ಗೈಸ್, ಬೋಂಡಾಸ್ ಅಂತ ಇದು. ಎಷ್ಟು? ಕೆಜಿಗೆ 250. ಇದೆಲ್ಲ ಔಟ್ ಆಫ್ ಕಂಟ್ರಿಗೆ. ನೋಡ್ರಿ ಹಾಗೆ ತೋರ್ಸಿದ್ ಬೇರೆ ಫ್ರಾನ್ಸ್, ಇದು ಬೇರೆ ಫ್ರಾನ್ಸ್. ಓಕೆ. ಯಾವ್ದು? ನೈಮೀನ್. ಓಕೆ ಓಕೆ. ಇದು ಬ್ಯಾಟ್. ಸೇಮ್ ನೋಡಕ್ ಬ್ಯಾಟ್ ತರನೇ ಐತೆ, ಸಖತ್ತಾಗೈತೆ. ಆಮೇಲೆ ಮುರುಮೀನ್, ಅದ್ ನೋಡ್ದೆ ಹಾಗೆ. ಯಾವ್ದು? ಡಿಸ್ಕೋ. ಮುರ್ಮೀನ್. ಕರೆಕ್ಟ್. ಇದು ಮುರ್ಮೀನು ಡಿಸ್ಕೋ ಒಂದೇ ತರನೇ ಐತಲ್ವಾ? ಇದು ಮೆಲ್ಗು. ಕರೆಕ್ಟ್. ಓಕೆ ಓಕೆ. ಇದು ಮೆಲ್ಗು. ಕಾಂಡಯ್ಯ. ಅಯ್ಯೋ ಒಳ್ಳೆ ಬಾಣ ಇದ್ದಂಗ ಐತಲ್ಲ ಇದು. ಕಾಂಡ. ಇದು ಕಾಂಡಯ್ಯ ಅಂತೆ. ಯಾವ್ದಿದು? ಗ್ಲಾಸ್ ಮದ್ಮಾಲ್. ಓಕೆ, ಇದು ಗ್ಲಾಸ್ ಮದ್ಮಾಲ್ ಅಂತೆ. ನೋಡ್ರಿ ಇವಾಗ ನಿಮ್ಗೆ ಇದನ್ನೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಒನ್ಸ್ ಇವ್ರು ಬೇಟೆ ಆಡ್ಕೊಂಡ್ ಬಂದ್ಮೇಲೆ ಎಷ್ಟು ಹೈಜೀನ್ ಆಗಿ ಮೇಂಟೈನ್ ಮಾಡ್ತಾರೆ ಅನ್ನೋಕೆ ಇದೇ ಸಾಕ್ಷಿ. ಅಂಡ್ ಇದೆಲ್ಲ ಯಾವ್ದಣ್ಣ? ಇದು ವೇಸ್ಟ್. ಇದೆಲ್ಲ ಇದು ವೇಸ್ಟ್ ಅಂತೆ. ಬಾಂಗ್ಡಾ. ಓಹೋ, ರವಿ ಮಾಮೂನ್ ಸಾಂಗ್. ಓಕೆ, ಬಾಂಗ್ಡಾ ಮೀನು. ಒಂದ್ ಆಡೆ ಐತಲ್ಲ, ಬಾಂಗ್ಡಾ ಮೀನು ಅಂತ. ಚೆನ್ನಾಗೈತೆ. ನೋಡ್ರಿ 500 ಬ್ಲಾಕ್ ಅಲ್ಲಿ ಇನ್ನೂ ಇಷ್ಟ ಐತೆ. ಆಕ್ಚುಲಿ ಇವ್ರು ಕರೆಕ್ಟ್ ಆಗಿ ಬೇಟೆ ಆಗಿದ್ರೆ ಈ ಐಸ್ ಒಂಚೂರು ಇರ್ತಾ ಇರ್ಲಿವಂತೆ, ಫುಲ್ ಖಾಲಿ ಆಗ್ತಿತ್ತಂತೆ. ಬಟ್ ನೋಡ್ರಿ ಪಾಪ ಇವ್ರಿಗೂ ಇವಾಗ ಏನೋ ಲಾಸ್ ಏನೋ ಗೊತ್ತಾಗಲ್ಲ, ಹೇಳ್ತಾರೆ ಕೊನೆಗೆ ಎಲ್ಲ ಸೇಲ್ ಆದ್ಮೇಲೆ. ತೇಂಬಲ್. ಓಕೆ, ಅದಕ್ಕೆ ಹೋಯ್ತದೆ. ಎರ್ಬಾಯ್. ಹಾ ಸಣ್ಣ ಮೀನು. ಓ, ಇದು ಎಗರುತ್ತಲ್ವಣ ಇದು? ಆಕ್ಚುಲಿ ಅಂದ್ರೆ ಆರೋ ತರ ಮೀನು. ಆರೋ ಮೀನ್ ಅಲ್ವಾ ಇದು? ಕರೆಕ್ಟ್. ಇದನ್ನ ನೋಡ್ರಿ, ಇದು ಆರೋ ಮೀನು, ಎರ್ಬೈ ಅಂತ. ಫಾರ್ ಎಕ್ಸಾಂಪಲ್ ನೀವ್ ಯಾವ್ದಾನ ಮೂವಿಲ್ ನೋಡಿರ್ತೀರಾ, ನನ್ಗೆ ಲೈಫ್ ಆಫ್ ಪಿ ನೋಡಿದ್ರೆ ಅದ್ರಲ್ಲಿ ಆರತ್ತೆ ನೋಡ್ತೀವಿ. ಸೊ ಆ ತರದ್ದು ಎಲ್ಲ ನಾನು ಟಿವಿಲಿ ನೋಡಿದ್ದು ಇವತ್ತು ಲೈವ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀನಿ. ಮಸ್ತ್ ಇದೆ ನೋಡ್ಬೋದು. ಈಗಷ್ಟೇ ಬೇಟೆಯಿಂದ ಬಂದಿರೋದಕ್ಕೆ ಫುಲ್ ಬಲೆ ಎಲ್ಲ ಹೆಂಗಂದ್ರೆ ಹಂಗೆ ಬಿದ್ದೈತೆ. ಇದನ್ನೆಲ್ಲ ನೆಕ್ಸ್ಟ್ ಏನ್ ಮಾಡ್ತಾರೆ, ಈಗ ನೆಕ್ಸ್ಟ್ ಬೇಟೆಗೆ ಹೋಗಕ್ಕಿಂತ ಮುಂಚೆ ನೀಟಾಗೆ ಹೊಲ್ಕೊಂಡು ಮಡ್ಚ್ಕೊಂಡು ಎಲ್ಲ ಹಾಕೊಂಡು ಆಮೇಲೆ ಹೋಗ್ತಾರೆ. ನೋಡ್ರಿ ಈ ತರ ಮಾಡ್ಕೋತಾರೆ. ಈ ಬಲೆ ಈಗ ಹಿಂಗೈತಲ್ವಾ, ಇದನ್ನ ಈ ತರ ಮಾಡ್ಕೊಂಡು ಎತ್ಕೊ ಹೋಗೋದು.
ಇವಾಗ ಇದೇನ್ ನೋಡ್ತಾ ಇದೀರಾ ಫುಲ್ ಇದು ಇಂಜಿನ್ ರೂಮ್. ಇದ್ರಲ್ಲಿ ಮೊದಲನೇದಾಗಿ ಬಂದು ಇದೇನಿದೆಯಲ್ವಾ, ಇದು ಅಲ್ಲಿ ಅವಾಗೆ ತೋರ್ಸಲ್ಲ. ಏನು ಗೇರ್ ನ ಮುಂದಕ್ಕೆ ಹಾಕಿದ್ರೆ ಇದು ಉಲ್ಟಾ ತಿರುಗುತ್ತೆ, ಅಂಡ್ ರಿವರ್ಸ್ ಹಾಕಿದ್ರೆ ಹಿಂಗ್ ತಿರುಗುತ್ತೆ. ಅಂಡ್ ಇದು ಬಂದು ಗೇರ್ ಬಾಕ್ಸ್. ಅಂಡ್ ಈ ಬೋಟ್ ನ ಇಂಜಿನ್ ಇದು. ಸೊ ನೋಡ್ರಿ ಎಷ್ಟು ದೊಡ್ಡ ಇಂಜಿನ್ ಈ ಬೋಟ್ ಇರೋದು. ಅಂಡ್ ಇದು ಬಂದು ನೀರ್ ಸ್ಟೋರೇಜ್. ಸೊ ಇದು ಬಂದು ಫುಲ್ ನೀರ್ ಸ್ಟೋರೇಜ್. ಅಂಡ್ ಇದು ಬಂದು ಡೀಸೆಲ್. ಸೊ ನೋಡ್ರಿ ಇಲ್ಲಿ 500 ಲೀಟರ್, 1000 ಲೀಟರ್, 1500, ಆ ತರ 4000 ಲೀಟರ್ ವರೆಗೂ ಐತೆ ಇದು. ಮತ್ತೆ ಅದು ಅಂಡ್ ಮಿಕ್ಕಿದೆಲ್ಲ ಇದು. ಇದಿಷ್ಟು ಈ ಒಂದು ಇಂಜಿನ್ ರೂಮ್. ಅಂಡ್ ಇದು ಬಂದು ಏರ್ ಔಟ್. ಸೊ ಇದು ಏರ್ ಔಟ್ ಆಗುತ್ತೆ. ನೋಡ್ರಿ ಗಾಡಿ ಸೈಲೆನ್ಸರ್ ನೋಡಿದ್ರ, ಬಟ್ ಬೋಟ್ ಸೈಲೆನ್ಸರ್ ಇದು. ಅಂಡ್ ಇದು ಏರ್ ಔಟ್ ಆಗೋದು. ಬನ್ರಿ ಈಗ ಕ್ಯಾಪ್ಟನ್ ರೂಮ್ಗೆ ಹೋಗೋಣ. ಹೋಗೋಕ್ಕಿಂತ ಮುಂಚೆ ಚಪ್ಪಲಿ ಇಲ್ಲಿ ಬಿಡಬೇಕು, ಯಾಕಂದ್ರೆ ಕ್ಯಾಪ್ಟನ್ ರೂಮ್ ಚಪ್ಪಲಿ ಹಾಕೋ ಹೋಗ್ಬಾರ್ದು. ಆ್ಯಂಡ್ ವಾವ್ ಸಖತ್ತಾಗೈತೆ ನೋಡ್ರಿ. ಒಂದು ನಿಮಿಷ ನೋಡ್ರಿ. ನೋಡ್ರಿ ಇದು ಕ್ಯಾಪ್ಟನ್ ಮಲ್ಕೊಳ್ಳೋ ಜಾಗ. ಫುಲ್ಲು ಬೆಡ್ ಹಾಕ್ಸಿದ್ದಾರೆ, ಆರಾಮಾಗಿ ನಿದ್ದೆ ಮಾಡ್ಬೋದು ಅವರು. ಅದೇ ಡಿಜೆ ಬಾಕ್ಸ್ ಐತೆ ಫುಲ್ಲು. ಏನು ಸಮುದ್ರ ಸೆಂಟ್ರಲ್ ಇದ್ದಾಗ ಒಳ್ಳೆ ಮ್ಯೂಸಿಕ್ ಹಾಕೊಂಡು. ಅಂಡ್ ಇನ್ನೊಂದು ಹೇಳೋದ್ ಮರ್ತೆ ನಿಮ್ಗೆ, ಮೀನ್ ಹಿಡಿಬೇಕಾದಾಗ ಅವ್ರು ಆಕ್ಚುಲಿ ಮ್ಯೂಸಿಕ್ ಹಾಕೊಂಡು ಬಲೆ ಎಳಿತಾರೆ, ಯಾಕೆಂದ್ರೆ ಫುಲ್ಲು ಜೋಶ್ ಬರ್ಲಿ. ಅಂಡ್ ನೋಡ್ರಿ ಈಗ ಇದು ಬಂದು ಇದು ಸ್ಟೇರಿಂಗು. ಹಾ 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 ಗೇರು. ಟೋಟಲ್ ಎಷ್ಟು ಗೇರ್ ಇರುತ್ತೆ ಅಣ್ಣ ಅದು? ಮೂರೇ. ಹಾ ಹಾ ಓಕೆ. ಹಾ ಹಾ ಖಾಲಿ ಎಕ್ಸ್ಟ್ರಾ ಮಾಡ್ಬೇಕು. ಬ್ರೇಕ್ ಇಲ್ಲ, ಬ್ರೇಕ್ ಇರ್ತಲ್ಲ, ಬ್ರೇಕ್ ಇಲ್ಲ. ತಾಗೋದ್ರೆ ಮುಂದೆ ತಾಗೋದ್ರೆ ಸ್ವಲ್ಪ ಲಿವರ್ಸ್ ಹಾಕಿ ಫುಲ್ ರೇಸ್ ಇರಬೇಕು. ಆಗ ಇಟ್ ಇಸ್ ಸ್ಟಾರ್ಟ್ ಮುಂದೆ ಮುಂದೆ ಓಕೆ ಓಕೆ ಓಕೆ. ಒಟ್ನಲ್ಲಿ ಬ್ರೇಕ್ ಇಲ್ಲ, ಎಲ್ಲ ಏನಂದ್ರೆ ಎಕ್ಸಿಲೇಟರ್ ಗೇರ್ ಅಲ್ಲೇ ಮೇಂಟೈನ್ ಮಾಡ್ಬೇಕು. ಅಂಡ್ ಇದು ಸ್ಟೇರಿಂಗ್. ಅಂಡ್ ಅವೆರಡೋಣ ಇದು GPS ನ್ಯಾವಿಗೇಟರ್. ಅಂದ್ರೆ ಇಲ್ಲಿಂದ ಅಕಸ್ಮಾತ್ ಮುಂಬೈಗೆ ಹೋಗಿರೋ ರಿಟರ್ನ್ ಅದೇ ರೋಡ್. ಓಕೆ. ಇದು ಫಿಶಿಂಗ್ ಹಿಡಿಯೋದು. ಮೀನ್ ಕಾಣ್ತಾ ಇದ್ರಲ್ಲಿ. ಹಾ ಎಷ್ಟು ಹೋಗ್ತದೆ ಮೀನ್ ಕಾಣ್ತದೆ. ಹಾ ಸಿಂಬಲ್ ಬರ್ತದೆ ಇದ್ರಲ್ಲಿ. ಸಿಂಬಲ್ ಬರುತ್ತೆ. ಸೊ ಅವಾಗ ಕರೆಕ್ಟ್ ಆಗಿ ಹೋಗಿ ಅಲ್ಲಿ ಬಲೆ ಹಾಕ್ತೀರಾ. ನೋಡ್ರಿ ಅದು ಅಷ್ಟು ಡಿವೈಸ್ ನ ಯೂಸ್ ಮಾಡ್ಕೊಂಡು ಇದ್ ಮಾಡೋದು. ಅಂಡ್ ಇದೆಲ್ಲ ಬಂದು ವಾಕಿ ಟಾಕಿಗಳು ಮಾತಾಡಕ್ಕೆ ಮನೆಗೆ ಅಲ್ವಾ? ಮನೇಲಿ ಅದೇ ಬೋಟ್ ಅವ್ರು ಮಾತಾಡಕ್ಕೆ. ಓಕೆ ಓಕೆ. ಬೋಟ್ ಅವ್ರು ಮಾತಾಡಕ್ಕೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ಇಂಟರ್ಕಾಮ್. ಈಗ ಯಾರನ್ನ ಬೈಕ್ ಅವ್ರು ಟ್ರಾವೆಲ್ಸ್ ಮಾಡ್ತಾ ಇದ್ರೆ ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಡಿರ್ತಾರಲ್ಲ, ಆ ತರ ಇದು ಇಂಟರ್ಕಾಮ್ ತರ. ಅಂಡ್ ವಾಕಿ ಟಾಕಿ ಇದು ಸಕ್ಕದಾಗಿದೆ ಮಾತ್ರ. ಇದು ಒಂದ್ ಸ್ವಲ್ಪ ನೋಡ್ರಿ ಮೇಲ್ಗಡೆ ಎಲ್ಲ ಲಕ್ಸುರಿ ತರ ಐತೆ, ಚೆನ್ನಾಗೈತೆ, ಸೂಪರ್ ಆಗೈತೆ. ಸೊ ನೋಡಿದ್ರಲ್ಲ, ಇದಿಷ್ಟು ಮಂಗಳೂರಿನ ಬೋಟ್ ಟೂರು. ಸೊ ಈ ಒಂದು ವಿಡಿಯೋನು ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ಆ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕತೆ, ಮತ್ತೊಂದು ವಿಷಯದ ಜೊತೆಗೆ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.